ಪ್ರಧಾನಿ ನರೇಂದ್ರ ಮೋದಿಯವರು ಬುಧವಾರ ಬೆಳಿಗ್ಗೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಭೇಟಿ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ವಾರಣಾಸಿಯಲ್ಲಿ ಮೆಗಾ ರೋಡ್ ಶೋ ಹಾಗೆ ನಂತರ ಗಂಗಾ ಎಕ್ಸ್‌ಪ್ರೆಸ್ ವೇ ಉದ್ಘಾಟನೆ ಸೇರಿದ ಹಾಗೆ ಅನೇಕ ಕಾಮಗಾರಿಗಳಿಗೆ ಯೋಜನೆಗಳಿಗೆ ಚಾಲನೆಯನ್ನ ಕೊಡಲಿದ್ದಾರೆ. ಪ್ರಧಾನಿ ಮೋದಿಯವರು ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ತಿಳಿತಾ ಇದ್ದ ಹಾಗೆ ವಾರಣಾಸಿಯ ರಸ್ತೆ ಬದಿಯಲ್ಲಿ ಅವರನ್ನ ನೋಡೋದಕ್ಕೆ ಅನೇಕ ಜನ ಜಮಾಯಿಸಿದ್ರು. ಮೋದಿಯವರನ್ನ ಸ್ವಾಗತ ಕೂಡ ಮಾಡಿದ್ರು. ನೆರೆದಿದ್ದ ಜನರತ್ತ ಮೋದಿಯವರು ಕೈ ಬೀಸಿ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಪ್ರಧಾನಿ ಮೋದಿಯವರು ಕಾಶಿ ವಿಶ್ವನಾಥ ದೇಗುಲದಲ್ಲಿ ಶಿವನಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಪೂಜೆಯನ್ನ ಮಾಡಿದ್ರು. ದೇವಾಲಯದಲ್ಲಿ ಅವರನ್ನ ಡ್ರಮ್ಸ್, ಸಾಂಪ್ರದಾಯಿಕ ಕೆಟಲ್ ಡ್ರಮ್ಸ್ ಹಾಗೆ ಶಂಖ ಊದೋ ಶಬ್ದಗಳೊಂದಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಹಾಗೆ ಅವರನ್ನ ಸ್ವಾಗತ ಮಾಡುವುದಕ್ಕೆ ನಗರದಾದ್ಯಂತ ವಿಶೇಷವಾಗಿ ಲಾಹುರಾಬಿರ್ ಕ್ರಾಸಿಂಗ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಜಮಾಯಿಸಿದ್ರು. ಪ್ರಧಾನಿ ಮೋದಿಯವರನ್ನ ನೋಡ್ತಾ ಇದ್ದ ಹಾಗೆ ಅವರ ಬೆಂಬಲಿಗರು ಹರ ಹರ ಮಹಾದೇವ್, ಜೈ ಶ್ರೀರಾಮ್ನಂತಹ ಘೋಷಣೆಗಳನ್ನ ಕೂಗಿದ್ರು. ಇನ್ನು ಪ್ರಧಾನಿ ಮೋದಿಯವರು ಶಿವನಿಗೆ ಬಿಲ್ವಪತ್ರೆಯನ್ನ ಅರ್ಪಿಸಿ ಅಭಿಷೇಕವನ್ನ ಮಾಡಿದ್ರು. ಹಣೆಗೆ ತಿಲಕವನ್ನ ಇಟ್ಕೊಂಡು ಭಕ್ತಿ ಪ್ರಾರ್ಥನೆಯಲ್ಲಿ ಮುಳುಗಿದ್ರು. ನಂತರ ಮೋದಿಯವರು ಬಲಗೈನಲ್ಲಿ ತ್ರಿಶೂಲ ಹಿಡಿದು ಎಡಗೈನಲ್ಲಿ ಡಮರುಗವನ್ನ ಹಿಡಿದು ದೇವಾಲಯದ ಬಳಿಯಿದ್ದ ಭಕ್ತರತ್ತ ಕೈಬೀಸಿದ್ರು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕೊನೆಯ ಹಂತದ ಮತದಾನ ನಡೆಯುತ್ತೆ. ಇದಾದ್ಮೇಲೆ ಮೇ 4ಕ್ಕೆ ರಿಸಲ್ಟ್ ಬರುತ್ತೆ. ಮತದಾನದ ದಿನವೇ ಮೋದಿಯವರು ಕಾಶಿ ವಿಶ್ವನಾಥ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿದ್ದು ಒಂದಷ್ಟು ಗಮನ ಸೆಳೀತಾ ಇದೆ. ಹಾಗೇನೆ ಈ ಸಲ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿನ ನಗೆ ಬೀರುತ್ತೆ ಅನ್ನೋ ಆತ್ಮವಿಶ್ವಾಸ ಕೂಡ ಮೋದಿಯವರಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. नमः बाहुभ्यामुदते नमः जामिषुं गिरिशं तहते बिभर्तवे शिवाङ्गृहितां कुर्माहिषुं श्रीः पुरुषं जगत देवेभ्यो विदधाते पुरुषशदायुर्भवति भवति शतायुर्शतेन्द्रिय पुरुषशदायुर्शतायु ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.